ರಿಷಬ್ ಶೆಟ್ಟಿ ನಿರ್ದೇಶನದ ಮತ್ತು ನಟನೆಯ ಕಾಂತಾರ ಚಿತ್ರಕ್ಕೆ ಈಗ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಂತಾರ ಚಿತ್ರದಲ್ಲಿ ಒಂದು ಲೀಡ್ ರೋಲ್ ಮಾಡಿರುವಂತಹ ಮತ್ತು ರಿಷಬ್ ಶೆಟ್ಟಿಯ ತಾಯಿಯ ಪಾತ್ರವನ್ನು ನಿರ್ವಹಿಸಿರುವಂತಹ ಮಾನಸಿ ಸುಧೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗುವ. ಮೇಡಮ್, ಈಗ ಅವಾರ್ಡ್ ಸಿಕ್ಕಿರುವಂಥದ್ದು, ಫಸ್ಟ್ ರಿಯಾಕ್ಷನ್ ಏನು ಅಂತ? ತುಂಬ ಖುಷಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಈ ಸುಸಂದರ್ಭದಲ್ಲಿ ನಿನ್ನೆ ತಾನೇ ನಾನು ಅಭಿನಯಿಸಿದ ಎರಡೆರಡು ಮೂವಿ ರಿಲೀಸ್ ಆಗಿದೆ, ಗೌರಿ ಮತ್ತು ಕೃಷ್ಣಂ ಪ್ರಣಯ ಸಖಿ. ಅದರ ಖುಷಿಯಲ್ಲಿದ್ದೆ. ಇವತ್ತು ಇನ್ನೂ ಹೆಚ್ಚು ಖುಷಿಯ ವಿಷಯ ನನಗೆ ನಾನು ತಿಳಿಯಲ್ಪಟ್ಟೆ. ಕಾಂತಾರಕ್ಕೆ ಒಂದಲ್ಲ 2 ರಾಷ್ಟ್ರ ಪ್ರಶಸ್ತಿ. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾದದ್ದು ರಿಷಬ್ ಸರಿಗೆ, ಅಭಿನಂದನೆಯ ಒಟ್ಟಿಗೆ. ಯಾಕಂದರೆ ಕಾಂತಾರದ ಭಾಗವಾಗಿ ನಾನು ಇರಲಿಕ್ಕೆ ಕಾರಣ ಒನ್ ಆ್ಯಂಡ್ ಓನ್ಲಿ ಒನ್ ಪರ್ಸನ್, ರಿಷಬ್ ಸರ್. ರಿಷಬ್ ಸರಿಗೆ ನಾನು ಅಭಿನಂದನೆ ಹೇಳ್ತಾ, ಜೊತೆಗೆ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಹೊಂಬಾಳೆ ಕ್ರಿಯೇಷನ್ಸ್ ಅವರಿಗೆ ನಾನು ಮತ್ತೊಮ್ಮೆ ವಿಶೇಷ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇಡೀ ಚಿತ್ರತಂಡ ತುಂಬ ಸಂತೋಷ ಪಡುವಂಥ ವಿಷಯ ಇದು. ಆ ಸಮಯದಲ್ಲಿ ನಾವು ಶೂಟಿಂಗ್ಗೆ ಹೋದಾಗ ಅನುಭವಿಸಿದ ಎಲ್ಲ ಅನುಭವಗಳೆಲ್ಲ ಈಗ ರೀಕಾಲ್ ಆಗ್ತಾ ಇದೆ, ಪುನಃ ನೆನಪಿಗೆ ಬರ್ತಾ ಇದೆ. ಆ ಕೊನೆಯ 20 ನಿಮಿಷದ ಅದ್ಭುತ ದೃಶ್ಯವನ್ನು ಶೂಟಿಂಗ್ ಆಗ್ತಾ ಇರುವಾಗ ನಾನು ಅದನ್ನು ಕಣ್ಣಾರೆ ನೋಡ್ತಿದ್ದದ್ದು. ಆವಾಗಲೇ ನಮಗೆ ಮೈ ಜುಮ್ ಅನಿಸಿದ್ದು. ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ನಮಗೇನು ಅಂದರೆ ಒಳ್ಳೆ ಸಿನಿಮಾ ಅಂತ ಅಷ್ಟೇ ಗೊತ್ತಿತ್ತು. ಜನರ ಈ ಪ್ರತಿಕ್ರಿಯೆ ಕಂಡು ನಾನೇ ದಂಗಾಗಿ ಹೋಗಿದ್ದೆ. ಹಾಗಾಗಿ ಈಗ ನಾವು ವಿಶೇಷವಾಗಿ ಧನ್ಯವಾದ ಹೇಳಬೇಕಾದ ಕೆಲಸ ಮಾಡಬೇಕಾದದ್ದು ಕನ್ನಡದ ಜನತೆಗೆ. ಅಂದರೆ ಮೇಡಮ್, ಯಾಕಂದರೆ ದಶಕಗಳ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು, ನೀವೇನಾದರೂ ಊಹಿಸಿದ್ರಾ ಅಥವಾ ಇದೇ ಕಾಂತಾರಕ್ಕೆ ಚಿತ್ರಕ್ಕೆ ಸಿಗ್ಬೋದಂತ ನೀವೇನಾದರೂ ಊಹನೆ ಮಾಡಿದ್ರಾ? ಅಂದರೆ ಅದೇ ಮೊದಲ ಕೆಲವು ದಿನಗಳಲ್ಲಿ ಖಂಡಿತ ಇಲ್ಲ. ಸಿನಿಮಾ ನೋಡ್ಕೊಂಡು ಬಂದಾಗ ವಾವ್, ಅದ್ಭುತ ಸಿನಿಮಾ ಅಂತ ಅನಿಸಿದ್ದು ಸುಳ್ಳಲ್ಲ. ಆದರೆ ಜನರ ಪ್ರತಿಕ್ರಿಯೆಗಳು ಒಂದು 2 ವಾರ 3 ವಾರದ ನಂತರ ಹೀಗೆ ಪ್ರಶಂಸೆಗಳು ಏರ್ತಾ ಹೋದಾಗೆ ಇದು ಅಂದರೆ ನಾವು ಎಣಿಸಿದಕ್ಕಿಂತ ತುಂಬ ರೇಂಜಲ್ಲಿ ಸೂಪರ್ ಹಿಟ್ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಯಿತೋ, ಆಮೇಲೆ ನಾವು ಇತ್ತೀಚೆಗೆ ಯೋಚನೆ ಮಾಡ್ತಾ ಇತ್ತು, ಹಲವು ಪ್ರಶಸ್ತಿಗಳನ್ನು ಆಲ್ರೆಡಿ ಇದು ಮುಡಿಗೇರಿಸಿಕೊಂಡಿದೆ. ಹಾಗಾಗಿ ನ್ಯಾಷನಲ್ ಅವಾರ್ಡ್ ಸಿಗ್ಬೋದೇನೋ ಅಂತ ನಾವು ಸುಮ್ಮನೆ ಮಾತಾಡ್ಕೊಂಡದಿತ್ತು. ಈಗ ಅದೇ ಸತ್ಯ ಆಗಿದೆ, ಬಹಳ ಖುಷಿಯಾಗಿದೆ. ನೀವು ಈ ಒಂದು ಕಾಂತಾರ ಚಿತ್ರದಲ್ಲಿ ತುಂಬಾನೇ ಲೀಡ್ ರೋಲ್ ಮಾಡಿದ್ರೆ, ತುಂಬಾನೇ ಸೀನ್ಗಳಲ್ಲಿ ಕಾಣ ಸಿಗ್ತೀರಾ. ಈ ಒಂದು ಅವಾರ್ಡ್ಗೆ ಪರಿಗಣನೆ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ಪರಿಗಣನೆ ಮಾಡಿರ್ತೀರಾ. ನೀವು ಹೇಗೆ ಫೀಲ್ ಆಗ್ತಾ ಉಂಟು ನಿಮಗೆ ಅಂತ? ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಲಿಲ್ಲ. ಕಾಂತಾರದ ನಂತರ ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಬ್ಯುಸಿಯಾಗಿದ್ದೆ ಹೊರತು ಪ್ರಶಸ್ತಿ ಬಗ್ಗೆ ನಾನೇನು ವಿಶೇಷವಾಗಿ ಯೋಚನೆ ಮಾಡಿದವಳೆ ಅಲ್ಲ. ಅಂದರೆ ತುಂಬ ನಟರಿದ್ದರು, ಹಿರಿಯ ನಟರುಗಳಿದ್ರು, ತುಂಬಾ ಪಳಗಿದ ಒಂದು ನಟರಿದ್ದರು. ಆ ಒಂದು ನಟರ ಮಧ್ಯದಲ್ಲಿ ರಿಷಬ್ ಶೆಟ್ಟಿಗೆ ಈಗ ಅವಾರ್ಡ್ ಸಿಕ್ಕಿರುವಂಥದ್ದು, ಇದಕ್ಕೆ ದೈವದ ಏನಾದರೂ ಶಕ್ತಿ ಇರ್ಬೋದಾ ಅಂತ? ನಾನು ದೈವದ ಶಕ್ತಿ, ದೇವರ ಶಕ್ತಿ ಅಂತ ನಂಬುದು ಶ್ರಮವನ್ನು. ರಿಷಬ್ ಶೆಟ್ಟಿಯವರು ಪ್ರಾಮಾಣಿಕವಾಗಿ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ತಕ್ಕ ಒಂದು ಬೆಲೆ ಸಿಕ್ಕಿದೆ. ಮತ್ತು ಅದು ಎಲ್ಲವೂ ಕೂಡ ಈಗ ಕಷ್ಟಪಟ್ಟವರು ತುಂಬ ಜನ ಇರ್ಬೋದು, ಆದರೆ ಅವರೆಲ್ಲರಿಗೂ ಸಕ್ಸಸ್ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೋ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್, ಒಂದು ಒಳ್ಳೆಯ ಶಕ್ತಿ ಅವರನ್ನು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ನೀವು ಆ ಕಾಂತಾರ ಚಿತ್ರ ತಂಡದೊಂದಿಗೆ ಇದ್ದಂಥ ಕೆಲವೊಂದು ಚಿತ್ರಣಗಳನ್ನು ಅಥವಾ ಕೆಲವೊಂದು ವಿಶೇಷತೆಗಳನ್ನು ಮೆಲುಕು ಹಾಕೋದಾದರೆ ಯಾವುದಾದ್ರೆ ವಿಶೇಷ ರಿಷಬ್ ಶೆಟ್ಟಿ ಅವರ ಜೊತೆಗಿದ್ದ? ಹಾಗೆ ನಾನು ಯೋಚನೆ ಮಾಡ್ತಾ ಹೋದರೆ ಪಟ್ಟ ನೆನಪಾಗೋದು ನನ್ನ ಮೊದಲ ಶಾಟ್. ಸರಿಗೆ ಪಾಪ ಹೊಡೆಯುವಂಥ ದೃಶ್ಯವನ್ನೇ ಮೊದಲಿಗೆ ಇಟ್ಟಿದ್ರು. ನನಗೆ ಕೈಕಾಲು ನಡುಗುತ್ತಿತ್ತು. ಆ ದೃಶ್ಯಗಳಿರ್ಬೋದು, ಅಥವಾ ನನಗೆ ಸಿನಿಮಾದಲ್ಲಿ ಅತ್ಯುತ್ತಮ ಅಂದರೆ ನನಗೆ ತುಂಬ ಇಷ್ಟವಾದ ದೃಶ್ಯ ಅಂದರೆ ಆ ಕೊನೆಗೆ ದೈವ ಬಂದು ಎಲ್ಲರ ಕೈಯನ್ನು ಹೀಗೆ ಮಾಡೋದಿದೆಯಲ್ಲ, ಅದು ತುಂಬ ಮನಸ್ಸು ಮುಟ್ಟುವ ರೀತಿಯಲ್ಲಿ ಮೂಡಿ ಬಂದಿದೆ. ಅದನ್ನು ಖಂಡಿತ ನಾನು ಪ್ರತಿ ಸರ್ತಿಯೂ ನೆನಪಿಸ್ಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ಈಗ ಚಾಪ್ಟರ್ 1 ಕೂಡ ಶೂಟಿಂಗ್ ನಡೀತಿದೆ. ನೀವೇನಾದ್ರೂ ಆ ಒಂದು ಚಿತ್ರದಲ್ಲಿ ಇದ್ದೀರಾ? ಇಲ್ಲ, ನಾನು ಆ ಚಿತ್ರದಲ್ಲಿ ಇಲ್ಲ. ಆದರೆ ನಾನು ಈಗ ಆಲ್ರೆಡಿ ಇದ್ದದರ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಮತ್ತು ಸಂತೋಷ ಇದೆ. ಥ್ಯಾಂಕ್ ಯು. ಇದಿಷ್ಟು ಮಾನಸಿ ಸುಧೀರ್ ಅವರ ಮಾತಾಗಿರುವಂಥದ್ದು. ತುಂಬಾನೇ ಖುಷಿ ಆಗ್ತಿರುವಂಥದ್ದು. ಚಿತ್ರತಂಡಕ್ಕೆ 2 ಅವಾರ್ಡ್ ಬಂದಿರುವಂಥದ್ದು ವರಮಹಾಲಕ್ಷ್ಮಿಯ ಹಬ್ಬದ ಒಂದು ಸಂಭ್ರಮವನ್ನು ಇಮ್ಮಡಿಗೊಳಿಸಿದಂಥ TV9 ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.